ಸರ್ ವಿನೋದ್ ಅಂತ ಬ್ಯಾಂಗ್ಳೂರಲ್ಲಿ ನಾಗರಬಾವಿ, ಇದು ಚನ್ನಪಟ್ಟಣ ತಾಲೂಕು ಒಡಕೆ ಹೊಸಳ್ಳಿ ಅಂತ ಹೇಳಿ. ನಾವಿಲ್ಲಿ 2019 ಮಾಡಿದ್ದು ಸರ್ ಫಾರ್ಮ್ ಇದು. ಸರ್ ಅದು ವೀಕೆಂಡ್ ಟೈಮ್ ಸ್ಪೆಂಡ್ ಮಾಡಬೇಕು, ತೋಟಕ್ಕೆ ಬಂದರೆ ಸುಮ್ಮನೆ ಇರಬಾರ್ದಲ್ಲ, ಅದಕ್ಕೆ ಏನಾದ್ರು ಮಾಡೋಣ ಅಂದ್ಬಿಟ್ಟು ಕುರಿ ಸ್ಟಾರ್ಟ್ ಮಾಡಿದ್ದು. ಮಾಡಿದ್ರೆ ಚೆನ್ನಾಗಿರೋ ಬ್ರೀಡ್ ಮಾಡೋಣ ಅಂದ್ಬಿಟ್ಟು ನಾರಿ ಸುವರ್ಣ ಮಾಡಿದ್ದು. ನಾಟಿ ಕುರಿಗಿನ್ನ ನಾರಿ ಸುವರ್ಣ ಚೆನ್ನಾಗಿದೆ ಬ್ರೀಡು. ಸರ್ ನಾರಿ ಸುವರ್ಣ ಅಂದರೆ ಮೇನ್ ಅದೇನೆ ನೋಡಿದ್ವಿ, ಯಾವ ಕುರಿ ಚೆನ್ನಾಗಿದೆ, ಯಾವುದು ಇನ್ಕಮ್ ಚೆನ್ನಾಗಿದೆ ಅಂತ. ನಾರಿ ಸುವರ್ಣ ನಮ್ಗೆ ಚೆನ್ನಾಗಿದೆ ಅನಿಸ್ತು, ಅದಕ್ಕೆ ನಾರಿ ಸುವರ್ಣ ಮಾಡಿ. ಬಂಡೂರು ಲೋಕಲ್ ಬ್ರೀಡ್ ಅದು, ಯಾವಾಗ ಎವರ್ಗ್ರೀನ್ ಬ್ರೀಡ್ ಅದು, ಬಂಡೂರು ಯಾವಾಗಲೂ ಇರುತ್ತದೆ, ಅದಕ್ಕೆ ಬಂಡೂರು ಮಾಡ್ತಾಯಿದ್ವಿ. ನಾರಿ ಸುವರ್ಣ ಬಕ್ರೀದಿಗೆ ಎಳಗ ಮಾಡ್ತಾಯಿದ್ವಿ. ಈಸಿಯಾಗಿ ಮೇಂಟೆನೆನ್ಸ್ ಮಾಡುವಂಥದ್ದು ಫಾರ್ಮ್ ಅಂದರೆ ಕುರಿ ಫಾರ್ಮು. ಸರ್ 20 ಕುರಿಯಿಂದ ಸ್ಟಾರ್ಟ್ ಮಾಡಿದ್ವಿ. ನಾರಿ ಸುವರ್ಣ ಅಂತ ಇದು ಪುಣೆಯಲ್ಲಿ ಇನ್ಸ್ಟಿಟ್ಯೂಟ್ ಇದೆ, ನಾರಿ ಅಂತ ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿಂದ ಒಂದು 20 ಕುರಿ ತಂದು ಸ್ಟಾರ್ಟ್ ಮಾಡಿದ್ದು. ಇವತ್ತು ಒಂದು 100-120 ಇದೆ ಸರ್. ಶೆಡ್ ಮಾಡ್ಕೊಂಡಿದ್ದೀವಿ, ಬ್ರೀಡಿಂಗ್ಗೆ ಸಪ್ರೇಟ್ ಶೆಡ್ ಮಾಡಿದ್ದೀವಿ. ಇದು ಬಕ್ರೀದ್ಗೆ ಅಂತ ಟಗರುಗಳಿಗೆ ಅಂತ ಇದು ಇಟ್ಕೊಂಡಿದ್ದೀವಿ. ಬ್ರೀಡಿಂಗಲ್ಲಿ ಒಳಗಡೆ ಬ್ರೀಡಿಂಗ್ ಕುರಿಗಳೆಲ್ಲ ಒಳಗಡೆ ಇಟ್ಟು ಬೆಳಗ್ಗೆ ಹೊತ್ತು ಆಚೆ ಬಿಡ್ತೀವಿ. ಬಕ್ರೀದ್ಗೆ ಸಪ್ರೇಟ್ ಬ್ಯಾಚ್ ತರ್ತೀವಿ. ಹೋಗಿ ಕೆರೂರು ಮೀನುಗಡ್ಡು ಆ ಕಡೆಯಿಂದ ತೊಗೊಂಬರ್ತೀವಿ. ಒಂದು ಚಿಕ್ಕ ಮರಿ ತೊಗೊಂಬರ್ತೀವಿ, ಒಂದು 3-4 ಮಂತ್ಸ್ ಮರಿ ತೊಗೊಂಬಂದು ಸಾಕ್ಬಿಟ್ಟು ಮಾಡ್ತೀವಿ. ಸರ್ ನೀಟಾಗಿರ್ಬೇಕು ಅವ್ರಿಗೆ, ಏನು ಅಂದರೆ ಶೋ ಕ್ವಾಲಿಟಿ ಇರಬೇಕು ಅವ್ರಿಗೆ, ಕೊಂಬಿರಬೇಕು, ಚೆನ್ನಾಗಿರ್ಬೇಕು ಮರಿ ಅವ್ರಿಗೆ ನೋಡೋಕ್ಕೆ. ಏಟಾಗಿದ್ರೆ ತೊಗೊಳ್ಳಲ್ಲ. ಮಾರ್ಕೆಟಿಂಗ್ ಏನಿಲ್ಲ ಸರ್, ಇಲ್ಲೇ ಬರ್ತಾರೆ, ರೆಗ್ಯುಲರ್ ಕಸ್ಟಮರ್ಸ್ ಇದ್ದಾರೆ, ಬಂದು ತೊಗೊಂಡೋಗ್ತಾರೆ. ಮಾರ್ಕೆಟಿಂಗ್ ಎಲ್ಲ ಎಲ್ಲೂ ಹೋಗಿಲ್ಲ ಮಾಡೋಕ್ಕೆ. ಇದೆಲ್ಲ ಈಗಲ್ಲ 1.5 ವರ್ಷ ಈಗಲ್ಲ. ಈಗ ಬಕ್ರೀದ್ ಟೈಮ್ ಕರೆಕ್ಟಾಗಿ ಅಲ್ಲಾಗಿರುತ್ತೆ, ಆ ಥರ ಮರಿಗಳು ತೊಗೊಂಡು. ಇವು ಬಂದು ಎಷ್ಟಿದೆ ಸರ್ ಈಗ? ಸರ್ ಇವಾಗ ಲಾಸ್ಟ್ ಟೈಮ್ 50 ಇತ್ತು, ಕಡಿಮೆ ಮಾಡಿದ್ದೀವಿ ಸರ್. ಈ ವರ್ಷ ಒಂದು 30 ಇದೆ ಸರ್. ಸ್ಟಾರ್ಟಿಂಗ್ ಸೆಟ್ ಮಾಡಿದಾಗ ಅದಕ್ಕೆ ಒಂದು ಲೇಬರ್ ಶೆಡ್ಡು, ನಮ್ಗಿರೋಕ್ಕೆ ರೂಮು ಎಲ್ಲ ಸೇರಿ 4-5 ಲಕ್ಷ ಆಗಿತ್ತು. ಸೊ ಈಗ ಫಸ್ಟ್ನೇ ವರ್ಷ ಎಲ್ಲ ಕುರಿ ತಂದು ಮೇಯಿಸಿದ್ರಲ್ಲ, ಅವಾಗ ಪ್ರಾಫಿಟ್ ಬಂತಾ ಸರ್? ಬಂದಮೇಲೆ ಈ ಶೆಡ್ ಮಾಡಿದ್ದು ಸಪ್ರೇಟ್ ಬಕ್ರೀದ್ಗೆ ಅಂತಾನೆ. ಹೌದು, ಅದೇ ಪ್ರಾಫಿಟ್ ಎಲ್ಲ ಅದಾದ್ಮೇಲೆ ಈ ಶೆಡ್ ಮಾಡಿದ್ದು ನಾವು. ನಮ್ಮಲ್ಲಿ ಹುಟ್ಟೋ ಗಂಡು ಮರಿಗಳನ್ನೆಲ್ಲ ಮಟನ್ ಪರ್ಪಸ್ಗೆ ಮಾಡ್ಕೊಂಡು ಕೊಡೋಕ್ಕೆ ಅಂದ್ಬಿಟ್ಟು ಈ ಶೆಡ್ ಮಾಡ್ಕೊಂಡಿದ್ದು. ಇಂಬ್ರೀಡಿಂಗು ಆಗಬಾರ್ದು ಅಂತ ಈ ಶೆಡ್ ಮಾಡ್ಕೊಂಡಿದ್ದು. ಸೊ ಅಂದರೆ ಫಸ್ಟ್ ಇಯರಿಂದಲೇ ನಿಮಗೆ ಒಂದು ಪ್ರಾಫಿಟ್ ಬರುತ್ತೆ ಅಂತ ಒಂದು ಎಸ್ಟಿಮೇಷನ್ ಸಿಕ್ತು? ಹೌದು, ಖಂಡಿತ ಬಂದೇ ಬರುತ್ತೆ ಸರ್. ಹಾರ್ಡ್ ವರ್ಕ್ ಮಾಡಿದ್ರೆ ಪ್ರಾಫಿಟ್ ಬಂದೇ ಬರುತ್ತೆ. ಯಾಕೆ ಬರಲ್ಲ? ಹೌದಾ? ಒಂದು 24-25 ಸಾವಿರಕ್ಕೆ ಮಾಡ್ತೀನಿ, ಒಂದು 5-6 ಸಾವಿರಕ್ಕೆ ತೊಗೊಂಬಂದು. ಎಲ್ಲ ವರ್ಷನೂ ಪ್ರಾಫಿಟ್ ಎಲ್ಲ ಇದೀವಿ ಸರ್, ಏನು ಲಾಸ್ ಅಂತ ಏನಾಗಿಲ್ಲ. ನಮ್ಮ ಬ್ರೀಡಿಂಗು ಇದೆಯಲ್ಲ ಮೇನು, ಬಂಡೂರು ಇದೆ, ಅದು ಯಾವಾಗಲೂ ತೊಗೊಂಡೋಗ್ತಾರೆ. ಬಂಡೂರು ಟೈಮ್ ಅಂತ ಇಲ್ಲ, ಸೀಸನ್ ಅಂತ ಇಲ್ಲ, ಯಾವಾಗಲೂ ಕೇಳ್ತಾರೆ. ಮರಿಗಳು ರೆಡಿ ಇದ್ರೆ ನಿಮ್ಮ ಹತ್ರ ಯಾವಾಗ ಬೇಕಾದ್ರೆ ಬಂದು ತಗೋತಾರೆ. ಇನ್ನು ನಾರಿ ಸುವರ್ಣ 2 ಮರಿ ಕೊಡುತ್ತೆ. ಈ ನಾಟಿ ಮರಿಗಳೆಲ್ಲ ಕುರಿಲೆಲ್ಲ ಕೊಡೋದು ಒಂದೇ ಮರಿ, ಇದು 2 ಮರಿ ಕೊಡುತ್ತೆ ನಿಮಗೆ. ನೀವು 2 ವರ್ಷಕ್ಕೆ ಒಂದು 3 ಸಲ ಬ್ರೀಡ್ ಮಾಡ್ಬೋದು ಆರಾಮಾಗಿ. ಒಂದು 6 ಮರಿ ಕೊಡುತ್ತೆ. ನಾಟಿ ಮರಿ ಎಲ್ಲ 2 ಮರಿ. ಆಮೇಲೆ ಗ್ರೋತ್ ಚೆನ್ನಾಗಿದೆ ಸರ್, ಇದು ಫಾಸ್ಟ್ ಆಗಿ ಗ್ರೋತ್ ಇದೆ. ಹೌದಾ? ನಿಮ್ಗೇನಿಲ್ಲ ಅಂದ್ರೆ ವರ್ಷಕ್ಕೆ ಹೆಣ್ಮರಿ ಒಂದು 35-40 kg ಬರುತ್ತೆ. ಗಂಡು ಮರಿ ನೀವು ಒಳ್ಳೆ ಫೀಡ್ ಕೊಟ್ಟರೆ ಒಂದು 60-65 kg ಬರುತ್ತೆ. ನಷ್ಟ ಅಂತೂ ಏನಿಲ್ಲ, ಲಾಸ್ ಅಂತೂ ಏನಿಲ್ಲ ಸರ್, ಆರಾಮಾಗಿ ಮಾಡ್ಬೋದು. ಆರಾಮಾಗಿ ನೀಟಾಗಿ ಮೇಂಟೆನೆನ್ಸ್ ಮಾಡ್ಬೇಕಷ್ಟೇ. ಅದಕ್ಕೆ ವ್ಯಾಕ್ಸಿನ್ಸು, ಅದಕ್ಕೆ ಏನು ಫುಡ್ ಬೇಕು, ಅದೇನಕ್ಕೆ ಅದೇನು ತಿನ್ನುತ್ತೆ ಏನು ಅಂತ ತಿಳ್ಕೊಂಡ್ರೆ ಆರಾಮಾಗಿರುತ್ತೆ ಅದು ಅಲ್ವಾ. ಒಳ್ಳೆ ಫೆಸಿಲಿಟಿ ಕೊಟ್ಟರೆ ಆರಾಮಾಗಿರ್ಬೋದು, ಮಾಡ್ಬೋದು. ಈಗ ನಮಗೆ ಎಲ್ಲರೂ ಒಂದ್ ಕಡೆ ಒಳ್ಳೆ ಊಟ ಕೊಟ್ಟು ಆರಾಮಾಗಿ ಹೊಟ್ಟೆ ಬಟ್ಟೆ ಕೊಟ್ಟು ಒಂದು ರೂಮಲ್ಲಿ ಇರ್ತಾರೆ, ಆರಾಮಾಗಿರ್ಬೋದು ಅಲ್ವಾ. ಇದು ಟಗರುಗಳಿಗೆ ಅಂತಾನೆ ಸಪ್ರೇಟ್ ಗುದ್ದಾಡ್ತವೆ ಅಂತ ಇದು ಸಪ್ರೇಟ್ ಕೇಜ್ ಮಾಡಿದೀವಿ ನೋಡಿ. ಹೌದಾ? ಅಂದ್ರೆ ಈಚೆ ಪ್ರತಿಯೊಂದಕ್ಕೂ ಸಪ್ರೇಟ್? ಹೌದು, ಸಪ್ರೇಟ್ ಕೇಜ್ ಇದೆ. ಸೊ ಇವು ಒಂದು ಮ್ಯಾಕ್ಸಿಮಮ್ ಎಷ್ಟು ಕೆಜಿ ಬರುತ್ತೆ ಸರ್ ಇವು? ಸರ್ ಲಾಸ್ಟ್ ಟೈಮ್ ಎಲ್ಲ ನಮ್ಮ ಹತ್ರ 80 kg 90 kg ವರೆಗೂ ಇತ್ತು. ಇದೆಲ್ಲ ಒಂದು 45 kg ಅಂದ್ರೆ 90 kg ವರೆಗೂ ಬರುತ್ತೆ. ಹೆಲ್ತಿ ಫುಡ್ ಕೊಡಬೇಕು, ತಿಂಡಿ ಕೊಡ್ತೀವಿ, ಜೋಳ ಕೊಡ್ತೀವಿ, ರಾಗಿ ಹುಲ್ ಕೊಡ್ತೀವಿ, 3 ಟೈಮ್ ಫೀಡ್ ಮಾಡ್ತೀವಿ. ತಿಂಡಿ ಕೊಡ್ತೀವಿ 2 ಟೈಮ್, ಇಂಡಿ ನೀರು ಕುಡಿಸ್ತೀವಿ, ಲಿವರ್ ಟಾನಿಕ್ ಹಾಕ್ತೀವಿ, ಡಿವಾರ್ಮಿಂಗ್ ಮಾಡ್ತೀವಿ 3 ತಿಂಗಳಿಗೆ ಒಂದ್ಸಲ. ಸೊ ಇವೆಲ್ಲ ಈಗ 30ರಿಂದ 50 kg ವರೆಗೂ ಇದೆ ಹೆಂಗೆ ಸರ್? ಹೌದು, 45 kg ಬರುತ್ತೆ ಸರ್. 45ರಿಂದ 50 kg ಬರುತ್ತೆ. ಫಾಸ್ಟ್ ಇದೆ ಸರ್ ಗ್ರೋತ್. ತಿಂಗಳಿಗೆ ಏನಿಲ್ಲ ಅಂದ್ರೆ ನಿಮಗೆ ಒಂದು 6ರಿಂದ 7 kg ಆಗುತ್ತೆ. 8ರಿಂದ 9 kg ಆಗಿರೋ ಮರಿನೂ ಇದೆ ನಮ್ಮ ಹತ್ರ. ಹೌದಾ? ಒಳ್ಳೆ ಫೀಡ್ ಕೊಟ್ಟರೆ ನೀಟಾಗಿ ಗ್ರೋತ್ ಆಗುತ್ತೆ. ಎಲ್ಲ ಕೊಂಬು ಎಲ್ಲ ಸಖತ್ತಾಗಿ ಒಳ್ಳೆ ಬಕ್ರೀದಿಗೆ ಹೇಳಿ ಮಾಡಿಸಿದಂಗೆ ಇದೆಯಲ್ಲ ಇವು. ಈ ಥರ ಇದ್ರೇನೆ ಸರ್ ತೊಗೊಳೋದು. ಎಲ್ಲ ಎಳೆ ಮರಿನೇ ಇದು, ನೀವು ನೋಡ್ಬೋದು. ಅಲ್ಲೂ ಯಾವುದೂ ಅಲ್ಲಾಗಿಲ್ಲ ಇನ್ನು. ಇವಾಗಲ್ಲೂ ಈಗ ರೆಡಿ, ಬಕ್ರೀದಿಗೆ ರೆಡಿ ಸರ್. ಅಲ್ಲೂ ಟಗರುಗಳು ನೋಡಿ, ಇದೆಲ್ಲ ಒಂದು 8 ತಿಂಗಳು 9 ತಿಂಗಳು ಮರಿ ಇದೆಲ್ಲ. ಆರಾಮಾಗಿ ಒಂದು 25 kg 30 kg ಬರುತ್ತೆ ಈಗ. ಹೌದಾ? 25 kg. ಇದೆಲ್ಲ ನಾರಿ ಸುವರ್ಣ ನಮ್ಮ ಹತ್ರ ಹುಟ್ಟಿರೋದು ಇದೆಲ್ಲ. ಇವೆಲ್ಲ ಗಂಡೆಲ್ಲ ತಂದು ಇಲ್ಲ ಹಾಕೋತೀವಿ, ಎಣ್ಣೆಲ್ಲ ಸಪ್ರೇಟ್ ಅಲ್ಲೇ ಇಟ್ಕೋತೀವಿ. ಇಂಬ್ರೀಡಿಂಗ್ ಆಗ್ಬಿಡುತ್ತೆ ಸರ್. ಇದು ಬಂಡೂರು, ಇದು ಬ್ರೀಡಿಂಗಿಗೆ ಅಂತ ತಂದಿದ್ವಿ. ಇದು ನಮ್ಮ ಹತ್ರನೇ ಹುಟ್ಟಿರೋದು. ಇದು ನಮ್ಮ ಹತ್ರನೇ ಹುಟ್ಟಿರೋದು ಬಂಡೂರು. ಇದನ್ನ ಬಕ್ರೀದಿಗೆ ಕೊಟ್ಬಿಡ್ತೀವಿ. ಬಕ್ರೀದಿಗೆ ಕೊಟ್ಬಿಡ್ತೀವಿ. ಆರಾಮಾಗಿ ಮಾಡ್ಬೋದು ಸರ್, ಏನು ತೊಂದರೆ ಇಲ್ಲ. ಲಾಸ್ ಅಂತ ಏನಿಲ್ಲ, ಆಗೋದಿಲ್ಲ. ಲಾಸ್ ಅಂತ ಏನಿಲ್ಲ, ಆರಾಮಾಗಿ ಮಾಡ್ಬೋದು. ನೀವು ಬೆಂಗಳೂರಲ್ಲಿ ಇದ್ದೀರಲ್ಲ ಸರ್, ಇಲ್ಲಿ ನೋಡ್ಕೊಳ್ಳೋಕೆ ಬೇರೆಯವ್ರನ್ನ ಸರ್ ಫ್ಯಾಮಿಲಿ ಇದ್ದಾರೆ, ಒಂದು ಫ್ಯಾಮಿಲಿ ಇದ್ದಾರೆ, ಅವ್ರು ನೋಡ್ಕೋತಾರೆ. ಹೌದಾ? ಫ್ಯಾಮಿಲಿ ಇದ್ದಾರೆ, ಅವರೆಲ್ಲ ನೋಡ್ಕೋತಾರೆ. ಪ್ರತಿ ವಾರ ನೀವು ಬಂದೇ ಬರ್ತೀರಾ? ಕಂಪಲ್ಸರಿ ಬರಲೇಬೇಕು ಸರ್. ನಮ್ಮ ಇಂಟರ್ಫಿಯರೆನ್ಸ್ ಇದ್ರೇನೆ. ಇನ್ಶೂರೆನ್ಸ್ ಇದೆ ನಮ್ದು, ನಾರಿ ಸುವರ್ಣಗೆ ಇನ್ಶೂರೆನ್ಸ್ ಇದೆ. 25,000 ಇನ್ಶೂರೆನ್ಸ್ ಬರುತ್ತೆ ಸತ್ತೋದ್ರೆ. ಸರ್ ಉಂಡೆ ಲೆಕ್ಕನೂ ಕೊಡ್ತೀವಿ, ಕೆಜಿ ಲೆಕ್ಕನೂ ಕೊಡ್ತೀವಿ. ಅದೇ ನೋಡ್ಕೋತೀವಿ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಕೆಜಿ ಮಟನ್ ಬರುತ್ತೆ ಅಂತ ನೋಡ್ಕೊಂಡು ಹೇಳೋದು. ರೀಸನಬಲ್ ರೇಟೇ ಸರ್, ಆರಾಮಾಗಿ. ನಿಮಗೆ ಆಚೆ ಕಡೆ ಮಟನ್ ಏನು ರೇಟ್ ಸಿಗುತ್ತೋ ಅದಕ್ಕಿಂತ ಒಂದು 100 ರೂಪಾಯಿ ಕಡಿಮೆಗೆ ಸಿಗುತ್ತೆ ಇಲ್ಲಿ. ಹೌದಾ? ಡೈರೆಕ್ಟ್ ಮಾರ್ಕೆಟ್. ಅಲ್ಲಿ ದಳ್ಳಾಳಿಗಳು ಯಾರು ಇಲ್ಲ. ಈಗ ಇಲ್ಲಿಂದ ತಗೊಂಡೋಗಿ ಚಾಮರಾಜಪೇಟೆಯಲ್ಲಿ ಇದೇ ಮರಿನ 35,000 ಹೇಳ್ತಾರೆ. ಸೊ ಡೆತ್ ರೇಟ್ ಬಂದು ಕಡಿಮೆ ಅಂದ್ರಲ್ಲ, ಸೊ ಹೆಂಗೆ ಜಾಗೃತಿ ವಹಿಸ್ತೀರಾ ಸರ್? ಸರ್ ಅದೇ ನೀಟಾಗಿ ವ್ಯಾಕ್ಸಿನ್ ಎಲ್ಲ ನೋಡ್ಕೋತೀವಿ. ಡಾಕ್ಟರ್ಗಳು ಬರ್ತಾರೆ, ವೆಟರ್ನರಿ ಡಾಕ್ಟರ್ಗಳು ಇದ್ದಾರೆ, ಬಂದು ನೋಡ್ಕೋತೀವಿ. ವ್ಯಾಕ್ಸಿನ್ ಮಾಡಿಸ್ತೀವಿ, ET, HS, PPR ಅಂತ ವ್ಯಾಕ್ಸಿನ್ ಮಾಡಿಸ್ತೀವಿ. 3 ತಿಂಗಳಿಗೆ ಒಂದ್ಸಲ ಡಿವಾರ್ಮಿಂಗ್ ಮಾಡ್ತೀವಿ, ಲಿವರ್ ಟಾನಿಕ್ ಹಾಕ್ತೀವಿ, ನೀಟಾಗಿ ಒಳ್ಳೆ ಹೆಲ್ತಿ ಫುಡ್ ಕೊಡ್ತೀವಿ. ಫುಡ್ ಬಂದ್ಬಿಟ್ಟು ರಾಗಿ ಹುಲ್ ಕೊಡ್ತೀವಿ ಬೆಳಗ್ಗೆ, ಮಧ್ಯಾಹ್ನ ಜೋಳ ಏನಾದ್ರು ಕೊಡ್ತೀವಿ, ಸಾಯಂಕಾಲ ಸೀಮೆ ಹುಲ್ ಕೊಡ್ತೀವಿ.
ತಿಂಡಿ ಕೊಡ್ತೀವಿ, 2 ಟೈಮ್ ತಿಂಡಿ ಕೊಡ್ತೀವಿ. ಇಲ್ಲ ಸರ್, ಇದೆಲ್ಲ ಒಳಗಡೆ ಇರುತ್ತೆ. ಒಳಗಡೆನೆ ಬ್ರೀಡಿಂಗ್ ಮರಿಗಳು ಮಾತ್ರ ಬೆಳಗ್ಗೆ ಆಚೆ ಬಿಡ್ತೀವಿ, ನೈಟು ಒಳಗಡೆ ಹೋಗುತ್ತೆ ಅದೆಲ್ಲ. ಟೋಟಲ್ ತೋಟ 2 ಎಕರೆ ಇದೆ. ಇದೊಂದು 5000 ಸ್ಕ್ವೇರ್ ಫೀಟ್ ಇದೆ. 5000 ಕಾಂಪೌಂಡ್ ಹಾಕೊಂಡಿರೋದು. ನಮ್ಗೆ ಒಳಗಡೆ ಹುಲ್ಲು ಇಟ್ಕೊಳ್ಳೋಕೆ, ಬೇರೆ ನೆಸೆಸಿಟಿ ಥಿಂಗ್ಸ್ ಇಟ್ಕೊಳ್ಳೋಕೆ ಜಾಗ ಇರಲಿ ಅಂದ್ಬಿಟ್ಟು ಕಾಂಪೌಂಡ್ ಹಾಕೊಂಡಿದ್ದೀವಿ ಇಷ್ಟು. ಹೌದಾ? ಸೊ ಇಲ್ಲಿ ಬಂದು ಫುಲ್ ಸಾಯಂಕಾಲ ಕ್ಲೋಸ್ ಮಾಡ್ಕೊಂಡ್ಬಿಟ್ಟು ಎಲ್ಲ ಸೆಕ್ಯೂರಿಟಿ ವ್ಯವಸ್ಥೆ. ಗೇಟ್ ಲಾಕ್ ಮಾಡಿಬಿಟ್ರೆ ಒಳಗಡೆ ಯಾರು ಬರೋಕ್ಕಾಗಲ್ಲ, ಫುಲ್ ಸೆಕ್ಯೂರಿಟಿ. ಬನ್ನಿ ಸರ್ ತೋರಿಸಿ. ರಾಗಿ ಹುಲ್ಲು ಇಲ್ಲಿ ಇಟ್ಕೊಂಡಿದ್ದೀವಿ. ಇದು ಮೇಕೆಗೆ ಅಂತ ಮಾಡಿದ್ವಿ, ಬೀಟಲ್ ಮಾಡೋಣ ಅಂತ ಒಂದೆರಡು ತಂದಿದ್ದೀವಿ, ನೋಡೋಣ ಅಂತ. ಚೆನ್ನಾಗಿದೆ ಸರ್, ಮಾಡಬೇಕು ಫ್ಯೂಚರಲ್ಲಿ. ಅಂದ್ರೆ ಬೀಟಲ್ ತಂದಿದ್ರಾ? ಹಾಂ ತಂದಿದ್ದೀವಿ. ನೆಕ್ಸ್ಟ್ ಬೀಟಲ್ ಮಾಡೋಣ ಅಂತ. ಎಲ್ಲಿಂದ ತಂದ್ರಿ ಸರ್? ಸರ್ ಇದು ಯಶೋಧವನ ಅಂತ ಇದೆ ಮೈಸೂರು ಹತ್ರ, ನಂಜನಗೂಡ ರೋಡಲ್ಲಿ. ಹಾಂ, ಅಲ್ಲಿಂದ ತೊಗೊಂಬಂದಿದ್ದು ಪ್ಯೂರ್ ಜೀನ್ ಬೀಟಲ್ಲು. ಒಂದು ಮೇಲ್ ಒಂದು ಫೀಮೇಲ್ ತಂದಿದ್ವಿ. ಇದು ಅದ್ರ ಮರಿನೇ ಇದು. ಹೌದಾ? ಏನು ಜಂಪಿಂಗ್ ಮಾಡುತ್ತಲ್ಲ? ಹೌದು ಸರ್, ಒಳ್ಳೆ ಚೆನ್ನಾಗಿರುತ್ತಲ್ಲ ಇವು ಸಾಕಿದ್ರೆ? ಸರ್ ಭಾಳ ಫ್ರೆಂಡ್ಲಿ ಸರ್ ಇವೆಲ್ಲ. ಹಾಂ, ನಾವು ಹೆಂಗಿರ್ತೀವೋ ಅದು ಹಂಗಿರುತ್ತೆ ನಮ್ಮ ಜೊತೆ. ಸೊ ಇವೆಲ್ಲ ಬೀಟಲ್ ಮರಿಗಳೇನಾ ಇವು? ಈ ಸರ್ ಇದೆಲ್ಲ ನಾಟಿ ಇದೆ ಸ್ವಲ್ಪ ಇದರಲ್ಲಿ. ಹಾಂ ಹಾಂ, ನಾಟಿ ಇದೆ, ಮೇಲ್ ಮಾತ್ರ ಬೀಟಲ್ಲೇ. ಮೇಲ್ ಮಾತ್ರ ಬೀಟಲ್ಲೇ. ಇದು ಅದ್ರ ಮರಿನೇ ಇದು. ಇದು ಮರಿ ತಾಯಿ, ಇದು ಇದ್ರ ಮರಿ, ಇದು ಫಸ್ಟ್ ಮರಿ. ಹಾಂ ಹಾಂ. ಓಯ್, ಏನು ಅಷ್ಟು ಎತ್ತರಕ್ಕೆ ಜಂಪ್ ಹೌದು ಮಾಡಿಬಿಡ್ತಾರೆ? ಸರ್, ಇನ್ನೂ ಹೈಟ್ ಬೆಳೆಯುತ್ತೆ ಇದು. ಹಾಂ, ಇನ್ನೂ ಹೈಟ್ ಬೆಳೆಯುತ್ತೆ. ಏನು ಈಗಲೇ ಏನು ಒಂದು 90-100 ನಿಯರ್ವರೆಗೆ ಇದೆಯಾ? ಇದೆ ಸರ್, ಒಂದು 80 kg ಅಂತೂ ಬರುತ್ತೆ ಇದು ಆರಾಮಾಗಿ. 2 ಅಲ್ಲಲ್ಲಿ ಇದೆ ಈಗ. ಓಹೋ, ಸರ್ ಇದು ನಾರಿ ಸುವರ್ಣ. ಹಾಂ ಹಾಂ, ಇದೆ ಮೇಲ್. ಹೌದಾ? ನಾರಿ ಸುವರ್ಣಲ್ಲಿ ಇದು ಮೇಲಾ? ಹೌದು, ಮೇಲ್. ನಾರಿ ಸುವರ್ಣ. ಹೌದು, ನಾರಿ ಸುವರ್ಣ. ಮೇಲ್ ಬಂದು ಎಷ್ಟು ಇಟ್ಕೊಂಡಿದ್ದೀರಾ ಸರ್ ಒಂದೇ ಮೇಲ್. ಒಂದೇ ಮೇಲ್? ಒಂದು 2 ಮೇಲ್ ಇದೆ ನಮ್ಮ ಹತ್ರ. ಇದ್ರಲ್ಲಿ ಮುಟ್ಟಿದ್ದ ಮರಿಗೆ ಅದೇ ಮೇಲೆ ಯೂಸ್ ಮಾಡಬಾರ್ದು ಅಂದ್ಬಿಟ್ಟು ಇನ್ನೊಂದು ಇಟ್ಕೊಂಡಿದ್ದೀವಿ. ಓಹೋ, 2 ಮೇಲ್ ಇದೆ. ಏನು ಸಖತ್ ಸ್ಟ್ರಾಂಗ್ ಇದೆಯಲ್ಲ? ಹೌದು ಸರ್, 4 ಅಲ್ಲಲ್ಲಿ ಇದೆ ಇದು. ಹಾಂ, ಒಂದು 70-75 kg ಬರುತ್ತೆ ಇದು. ಇದು ಹೌದು, ಒಂದು 35-40 kg ಬರುತ್ತೆ ಫೀಮೇಲು. ಮೇಲು ಒಂದು 60-65 kg ಆಗುತ್ತೆ ಒಂದು ವರ್ಷಕ್ಕೆ. ಸೊ ಇದು ಬಂಡೂರು. ಎಷ್ಟು ಇಟ್ಕೊಂಡಿದ್ದೀರಿ ಸರ್ ಈಗ? ಇದು ಬಂಡೂರು. ನಮ್ಮ ಹತ್ರ ಇರೋದೆಲ್ಲ ಪ್ಯೂರೇ ಸರ್. ಹಾಂ ನಮ್ದೆಲ್ಲ ರಿಪೋರ್ಟ್ ಇರೋದೇ ಮರಿ ಹತ್ರ ಇರೋದು. ಹಾಂ, ಅದ್ರಲ್ಲಿ ಹುಟ್ಟಿರೋ ಮರಿ ಯಾರಾದ್ರೂ ಕೇಳಿದ್ರೆ ರಿಪೋರ್ಟ್ ಮಾಡಿಸ್ಕೊಡ್ತೀವಿ, ಇಲ್ಲಾಂದ್ರೆ ಹಾಗೆ ಕೊಡ್ತೀವಿ. ಇದು ಬಂದು ಬಂಡೂರ? ಬಂಡೂರು ಸರ್, ಇದು ಬಂಡೂರು ಮೇಲಿದು. ಹಾಂ, ಇದು ಬಂಡೂರು ಮೇಲ್? ಹಾಂ, ಬಂಡೂರು ಇದು. ಅದೆಲ್ಲ ಫೀಮೇಲ್. ಹಾಂ, ಸೊ ಇದಕ್ಕೆ ಒಂದು ಮೇಲ್ ಕೊಟ್ಟು ಮತ್ತೆ ಇನ್ನು ಫೀಮೇಲ್ ಕೊಟ್ಟಿದ್ದೀರಾ? ಹೌದು, ಇಷ್ಟೆಲ್ಲ ಫೀಮೇಲ್ ಇದು. ಇದು ಮೇಲ್ 20 ಫೀಮೇಲ್ಗೆ ಒಂದು ಮೇಲ್ ಸಾಕು ಸರ್. ಹಾಂ, ಇದು ಹೈಟ್ ಆಗೋದೇ ಇಷ್ಟ ಸರ್. ಹಾಂ, ಹೈಟ್ ಆಗಲ್ಲ. ಮಟನ್ ಮಾತ್ರ ಸಖತ್ತಾಗಿರುತ್ತೆ ಸರ್ ಇದು. ಹೌದಾ? ಕ್ವಾಲಿಟಿ ಮಟನ್ ಬೆಂಗಳೂರಲ್ಲಿ ಅಂದರೆ ಬಂಡೂರು ಮಟನೇ ಸೊ ಇವೆರಡು ಸರ್. ಇದೆಲ್ಲ ಫೀಮೇಲ್ ಮರಿಗಳು. ಹಾಂ, ಹುಟ್ಟಿ ತಾಯಿ ಹಾಲು ಬಿಡಿಸಿದ್ಮೇಲೆ ಇಲ್ಲಿ ಸಪ್ರೇಟ್ ಇಟ್ಕೋತೀವಿ ಮರಿಗಳನ್ನೆಲ್ಲ. ಇಲ್ಲಿ ಫೀಮೇಲ್ ಸಪ್ರೇಟ್ ಇಟ್ಕೋತೀವಿ. ಯಾರು ಕೇಳಿದ್ರೆ ರೈತರಿಗೆ ಕೊಡ್ತೀವಿ, ಇಲ್ಲಾಂದ್ರೆ ನಮ್ದಕ್ಕೆ ಹಾಕೋತೀವಿ. ಈಟಿಗೆ ಬಂದ್ಮೇಲೆ 1.5 ವರ್ಷ ಆದ್ಮೇಲೆ ನಮ್ದಕ್ಕೆ ಹಾಕೋತೀವಿ. ಸೊ ಯಾರಾದ್ರೂ ಬೇಕಂದ್ರೆ ಈ ಥರ ಮರಿಗಳು ಕೊಡ್ತೀರಾ? ಕೊಡ್ತೀವಿ. ಮರಿಗಳು ಬಂದು ಎಷ್ಟು ರೇಟ್ ಆಗುತ್ತೆ ಸರ್ ಜನರಲ್ಗೆ? ಸರ್ ನಾವು 10,000-12,000 ಕೊಡ್ತಾ ಇದೀವಿ ಸರ್ ಮರಿ. 12,000. ನಾರಿ ಇನ್ಸ್ಟಿಟ್ಯೂಟಲ್ಲೆಲ್ಲ ನಿಮಗೆ 22,000 ರಿಪೋರ್ಟ್ ಇರೋ ಮರಿಗಳು. ಅಲ್ಲಿ ಬುಕ್ ಮಾಡಬೇಕು, 3 ತಿಂಗಳು ಮರಿ ಕೊಡ್ತಾರೆ ಅಲ್ಲೂ. ನಾವು ರೈತರಿಗೆ ಹೆಲ್ಪ್ ಆಗಲಿ ಅಂದ್ಬಿಟ್ಟು 10,000-12,000 ಕೊಡ್ತಾ ಇದೀವಿ ಮರಿ. ಕೆಜಿ ಬಂದು ಎಷ್ಟು ಇರುತ್ತೆ ಸರ್? 3 ತಿಂಗಳು ಮರಿ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು 12-13 kg ಇರುತ್ತೆ. ಹೌದು, ಇದು ನಾರಿ ಸುವರ್ಣ ಸರ್. ಇದೆಲ್ಲ ಪಲ್ಟಾನಿಂದ ತಂದಿರೋ ಮರಿಗಳು ಇದೆಲ್ಲ, ಪುಣೆದು. ಪುಣೆಯಿಂದನಾ? ಪುಣೆಯಿಂದಾನೇ ತರಿಸಿದ್ ನಾವು. ಸೊ ನಾರಿ ಸುವರ್ಣ ಮೇಜರ್ ಆಗಿ ಪುಣೆ? ಹೌದು, 5 ಬ್ರೀಡ್ ಮಿಕ್ಸ್ ಮಾಡಿ ಮಾಡಿರೋ ಸರ್ ಬ್ರೀಡ್ ಇದು. ಹೌದಾ? ಹೌದು ಸರ್. ಕುರಿಲೆಲ್ಲ ಇದು ಈ ತಳಿನೇ ನಿಮ್ಗೆ 2 ಮರಿ 3 ಮರಿ ಹಾಕೋದು. ಇನ್ನೆಲ್ಲ ಒಂದೇ ಮರಿ ಕೊಡೋದು. 2 ವರ್ಷಕ್ಕೆ ನಿಮ್ಗೆ 3 ಬ್ರೀಡ್ ಅಂದ್ರೆ 6 ಮರಿ ಆಯ್ತು ಸರ್ ಅಲ್ವಾ? ಒಂದು ಕುರಿಯಿಂದ 6 ಮರಿ ತೆಗಿಬೋದು ಆಚೆಗೆ ನೀವು. ಸೊ ಜನರಲ್ ಆಗಿ ಸರ್ ಇವು ಎರಡು ಹಾಕಿ ಹಾಕುತ್ತಾ? ಜನರಲ್ ಆಗಿ ಹಾಕಿ ಹಾಕುತ್ತೆ ಸರ್. ಜನರಲ್ ಆಗಿ ಹಾಕಿ ಹಾಕುತ್ತೆ. ಒಂದು ಹಾಕೋದು ಇದೆ, ಒಂದು ಹಾಕಿದ್ರೆ 2 ಮರಿ ಸೈಜ್ ಒಂದೇ ಇರುತ್ತೆ. ಓ ಹಂಗೆ? ಆಲ್ಮೋಸ್ಟ್ 2 ಹಾಕಿದೆ. ಈಗ ಹಾಕಿರೋದು ಇದೆ, ಬನ್ನಿ ಸರ್ ತೋರಿಸ್ತೀನಿ. ಹಾಕಿರೋದು 5 ಮರಿ ಹಾಕಿರೋದು ಇದೆ, 4 ಮರಿ 5 ಮರಿ ಹಾಕಿರೋದು ಇದೆ. ನಮ್ಮ ಹತ್ರ ಎಲ್ಲ ಜಾಸ್ತಿ 2 ಮರಿನೇ ಸರ್ ಹಾಕಿರೋದು. ತಾಯಿ ಕುರಿಗಳನ್ನ 1 ತಿಂಗಳು ಇಲ್ಲೇ ಇಟ್ಕೋತೀವಿ ಸರ್ ಹೊರಗಡೆ ಮರಿ ಜೊತೆನೆ. ಸಪ್ರೇಟ್ ಫೀಡಿಂಗ್ ಮಾಡ್ತೀವಿ ಅದಕ್ಕೆಲ್ಲ. ಸ್ವಲ್ಪ ವೀಕ್ ಆಗಿರುತ್ತಲ್ಲ ಮರಿ ಹಾಕಿ, ಆಮೇಲೆ 2 ಮರಿ ಹಾಕುತ್ತೆ. ವೀಕ್ ಆಗ್ಬಿಡುತ್ತೆ ಅಂತ ಇಲ್ಲೇ ಇಟ್ಕೋತೀವಿ, ಸಪ್ರೇಟ್ ಫೀಡಿಂಗ್ ಮಾಡ್ತೀವಿ ಇದಕ್ಕೆಲ್ಲ. ಅಲ್ಲಿದೆ ನೋಡಿ, ಇದು 2